ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಆಗ ನನಗೆ ಅನಿಸ್ತಾ ಇತ್ತು, ಅಬ್ಬಬ್ಬಾ ಎಷ್ಟು ಆತ್ಮವಿಶ್ವಾಸ, ಎಷ್ಟು ಧೈರ್ಯ ಅಂತ. ಅದೇ ಸಮಯದಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಮೂಡ್ತು. ಎಲ್ಲರಿಗೂ ಆ ನಾಯಕತ್ವದ ಗುಣ ಇದ್ರೂ ಆ ಧೈರ್ಯ ಮತ್ತು ಆತ್ಮವಿಶ್ವಾಸ ಯಾಕೆ ಇರೋಲ್ಲ? ಹೌದು ಸ್ನೇಹಿತರೆ, ಇದೇ ಇವತ್ತಿನ ನನ್ನ ಮುಖ್ಯವಾದ ಪ್ರಶ್ನೆ. ನಮಸ್ಕಾರ, ನಾನು ಶೀಲಾ ಭಟ್. ನಾನು ಬದುಕು, ಸಮಾಜ, ಮನಸ್ಸು, ವ್ಯವಸ್ಥೆ ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀನಿ. ಆ ಅಧ್ಯಯನ ನನಗೆ ಕೊಡುವ ಒಳನೋಟವನ್ನ, ಅನುಭವವನ್ನ, ಆ ಅನುಭವದಿಂದ ಸಿಗುವ ಪಾಠವನ್ನ ನಾನಿಲ್ಲಿ ಹಂಚ್ಕೊಳ್ತೀನಿ. ಜೊತೆಗೆ ಈ ವ್ಯವಸ್ಥೆ, ಈ ಎಲ್ಲ ಅಧ್ಯಯನಗಳ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನಿಟ್ಕೊಂಡು ಉತ್ತರಗಳತ್ತ ಪಯಣವನ್ನ ಮಾಡ್ತೀನಿ. ಈ ನನ್ನ ವಾಹಿನಿ ಶೀಲಾ ಭಟ್, ಇದು ಕನ್ನಡದ ಧ್ವನಿ. ನಿನ್ನೆ ನಮ್ಮ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ಆಗ ನನಗೆ ಅನಿಸ್ತಾ ಇತ್ತು, ಅಬ್ಬಬ್ಬಾ ಎಷ್ಟು ಆತ್ಮವಿಶ್ವಾಸ, ಎಷ್ಟು ಧೈರ್ಯ ಅಂತ. ಅದೇ ಸಮಯದಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಮೂಡ್ತು. ಎಲ್ಲರಿಗೂ ಆ ನಾಯಕತ್ವದ ಗುಣ ಇದ್ರೂ ಆ ಧೈರ್ಯ ಮತ್ತು ಆತ್ಮವಿಶ್ವಾಸ ಯಾಕೆ ಇರೋಲ್ಲ? ಹೌದು ಸ್ನೇಹಿತರೆ, ಇದೇ ಇವತ್ತಿನ ನನ್ನ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ನನಗೆ ನನ್ನ ಇತಿಹಾಸ ನೆನಪಾಗುತ್ತೆ. 2007ರಲ್ಲಿ ನಾನು ಕನ್ನಡದ ಖಾಸಗಿ ಮುಖ್ಯವಾಹಿನಿಯೊಂದಕ್ಕೆ ವರದಿಗಾರರಾಗಿ ಸೇರ್ಕೊಂಡಿದ್ದೆ. ಅವಾಗ ನನ್ನ ಅನುಭವ 2 ವರ್ಷದ್ದಿತ್ತು. ಒಳ್ಳೆಯ ಅನುಭವವಾಗಿತ್ತು. ನಾನು ಅದಕ್ಕೂ ಮೊದಲು ಒಂದು ಖಾಸಗಿ ವಾಹಿನಿಯಲ್ಲಿ ಭಾನಾಮತಿ ಅನ್ನುವ ಕಾರ್ಯಕ್ರಮಕ್ಕೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೆ. ಆ ಅನುಭವವಾಗ್ಲಿ ಅಥವಾ ನನ್ನ ಕೌಶಲ್ಯಕ್ಕೆ ತಕ್ಕಂತಹ ಸಂಬಳವಾಗ್ಲಿ, ಹುದ್ದೆಯಾಗ್ಲಿ ಅದಾಗಿರ್ಲಿಲ್ಲ. ಆದ್ರೂ ನನಗೆ ಅನಿವಾರ್ಯ ಆಗಿತ್ತು, ಸೇರ್ಕೊಂಡೆ. ಹೀಗೆ ಸೇರ್ಕೊಂಡ ಮೇಲೆ ಅಲ್ಲಿ ಒಂದು ಹೊಸ ಕಾರ್ಯಕ್ರಮ ಶುರುವಾಯಿತು. ಅದು ಜಾಗೃತಿ ಅಂತ. ಆ ಜಾಗೃತಿ ಕಾರ್ಯಕ್ರಮಕ್ಕೆ ತುಂಬಾ ಕೆಲಸ ಇತ್ತು. ಅದು ಹೇಳಿ ಕೇಳಿ ಸಾಮಾಜಿಕ ಕಳಕಳಿ ಇರುವಂತಹ ಕಾರ್ಯಕ್ರಮ. ಸೋಷಿಯಲ್ ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಸಾಮಾಜಿಕ ಬದ್ಧತೆ, ಅಧ್ಯಯನ, ವಿಚಾರ, ಸಕಾರಾತ್ಮಕ ದೃಷ್ಟಿಕೋನ ಇವೆಲ್ಲ ಬೇಕಾಗುತ್ತೆ. ಸುಲಭದ ಮಾತಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಆ ವಿಭಾಗದ, ನ್ಯೂಸ್ ವಿಭಾಗದ ಮುಖ್ಯಸ್ಥರ ಸ್ವಂತ ಒಂದು ಸಂಸ್ಥೆಯಿಂದ ಬಂದಿರುವಂತಹ ವ್ಯಕ್ತಿ ಅಲ್ಲಿ ಮುಖ್ಯ ಕಾರ್ಯಕಾರಿ ನಿರ್ಮಾಪಕರಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಿಯೋಜಿತವಾಗಿದ್ರು. ನಾನು ಅವರಡಿ ಕೆಲಸ ಮಾಡಬೇಕಾಗಿತ್ತು. ಹೀಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಜನ ಸಾಕಾಗ್ತಾ ಇಲ್ಲ, ಕೆಲಸ ಹೆಚ್ಚಿದೆ ಅಂತ ನಾನು ಹಾಕಿದ್ರು. ನಾನು ಅಲ್ಲಿ ಹೋದ ಮೇಲೆ ಕೇವಲ ವರದಿಗಾರರಾಗಿ ಉಳಿದಿರಲಿಲ್ಲ. ಅಲ್ಲಿ ಸ್ಕ್ರಿಪ್ಟ್ ರೈಟರ್ ಆದೆ, ಎಡಿಟಿಂಗ್ ಫೈನಲ್ ಮಾಡುವಂತಾಯ್ತು, ವರದಿಗಾರಳು ಆಗ್ಬೇಕಾಯ್ತು. ಹೀಗೆ ಒಂದೇ ಹುದ್ದೆಯಲ್ಲಿ ತುಂಬಾ ಹುದ್ದೆಯ ಕೆಲಸವನ್ನ ನಿಭಾಯಿಸುವ ಹಾಗಾಯ್ತು. ಹೀಗೆ 8 ತಿಂಗಳ ಕಳೀತು. 8 ತಿಂಗಳ ಮುಗಿದ ಮೇಲೆ ಅಲ್ಲಿ ಮತ್ತೊಬ್ಬರು ವಿಭಾಗ ಮುಖ್ಯಸ್ಥರಾಗಿ ಬಂದ್ರು. ಅವರು ನನ್ನ ಕೊಡುಗೆ ಮತ್ತು ಭಾರವನ್ನ ಪರಿಗಣಿಸಿ, ಈಕೆ ಈ ಹುದ್ದೆಗೆ ಅರ್ಹಳು ಅಂತ ಹೇಳಿ ನನ್ನನ್ನ ಕಾರ್ಯಕಾರಿ ನಿರ್ಮಾಪಕಿಯನ್ನಾಗಿ ಬಡ್ತಿ ಕೊಟ್ರು. ನನಗೆ ಈಗ ಅಪರಾಧ ಪ್ರಜ್ಞೆ. ಅಯ್ಯೋ, ನಾನು ಅವ್ರನ್ನ ಓವರ್ಟೇಕ್ ಮಾಡ್ಬಿಟ್ನ, ಅವರ ಜಾಗ ಕಿತ್ಕೊಂಡ್ಬಿಟ್ನ, ನಾನು ಇದನ್ನ ನಿರೀಕ್ಷೆನೆ ಮಾಡಿರ್ಲಿಲ್ವಲ್ಲ, ನಾನು ಈಗ ಎಲ್ಲರ ಕಣ್ಣಲ್ಲಿ ಅಪರಾಧಿ ಆಗ್ಬಿಟ್ನಲ್ಲ ಅಂತ ಒಂಥರ ಗಿಲ್ಟ್ ನನಗೆ. ಈ ಗಿಲ್ಟಲ್ಲೇ ನಾನು ಆ ಒಂದು ಹುದ್ದೆಯನ್ನ ಸುಮಾರು 1.5 ವರ್ಷಗಳ ಕಾಲ ನಿಭಾಯಿಸಿದೆ. ಅದಲ್ಲ ಪ್ರಶ್ನೆ. ನಾಯಕತ್ವ ತುಂಬಾ ಸರಿ, ಎಲ್ಲರಲ್ಲೂ ಇರುತ್ತೆ, ಅದು ಯಾರಿಗೂ ಇಲ್ಲ ಅಂತಿಲ್ಲ. ಆದ್ರೆ ಅದು ಯಾಕಾಗುತ್ತೆ ಅಂದ್ರೆ, ನಮ್ಮಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ನೀನು ತಗ್ಗಿರೋ, ಲೋ ಪ್ರೊಫೈಲ್ ಇರೋ, ಮುಂದೆ ಕಾಣಿಸ್ಕೋಬೇಡ, ಹೆಚ್ಚು ನಿನ್ನ ಯಜಮಾನಿಕೆ ತೋರಿಸ್ಬೇಡ, ಈ ತರದೆಲ್ಲ ಕೇಳಿ 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 ಬೆಳೆದಿರ್ತೀವಲ್ಲ. ಈಗ ಒಂಥರ ನಾವು ಎಲ್ಲ ಕೆಲಸ ಮಾಡಿಯೂ ಒಂದು ಗುರುತಿಗೆ ಅನರ್ಹ ಅನ್ನುವ ಆ ಒಂದು ಒಳಗಡೆಯ ಫೀಲಿಂಗು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಇದು ಒಬ್ಬ ಹೆಣ್ಣುಮಗಳಾದ್ರೂ ಹೌದು, ಒಬ್ಬ ಗ್ರಾಮೀಣ ಮಟ್ಟದಲ್ಲಿರುವಂತಹ ಯುವಕರಾದ್ರೂ ಹೌದು. ಸೊ ಇವಾಗ ಪ್ರಶ್ನೆ ಇರೋದು, ಈ ಕೀಳರಿಮೆಯಿಂದ, ಈ ಅಪರಾಧ ಪ್ರಜ್ಞೆಯಿಂದ ಹೊರಗೆ ಬರೋದು ಹೇಗೆ? ಅದನ್ನ ಅಧಿಗಮಿಸಿ ನಮ್ಮೊಳಗಡೆ ಯುದ್ಧ ಇದು. ಹೊರಗಡೆ ನೋಡೋರಿಗೆ ಈಕೆ ಅಥವಾ ಆತ ಅಹಂಕಾರಿ, ಮಹತ್ವಾಕಾಂಕ್ಷಿ, ಎಲ್ಲಿ ಹೋದ್ರೂ ಓವರ್ಟೇಕ್ ಮಾಡ್ಬಿಡ್ತಾರೆ. ಇದು ಹೇಳೋದಕ್ಕೆ ಸುಲಭವಾಗುತ್ತೆ. ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಇದು ಸಾಮಾನ್ಯವಾಗಿ ನಡೆಯುವಂಥದ್ದು.
ಆದ್ರೆ ಇದರ ಹಿಂದೆ ಆ ವ್ಯಕ್ತಿ ಕೂಡ ಅರ್ಥ ಮಾಡ್ಕೊಬೇಕು. ವಾಸ್ತವ ಬೇರೆ, ಭಾವನೆಗಳು ಬೇರೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ವಾಸ್ತವ ಏನು ಅಂತಂದ್ರೆ, ಯಾವಾಗ ನಮ್ಮ ಕೊಡುಗೆ ಉಳಿದವ್ರಿಗಿಂತ ಜಾಸ್ತಿ ಇರುತ್ತೆ ಅಥವಾ ಒಂದು ತೂಕ ಜಾಸ್ತಿ ಇರುತ್ತೆ, ಅವಾಗ ಆ ಜವಾಬ್ದಾರಿ ಅನಿವಾರ್ಯವಾಗಿ ಬರುತ್ತೆ. ಅದನ್ನ ಒಪ್ಪಿಕೊಳ್ಬೇಕಾಗಿದ್ದು ನಾಯಕತ್ವದ ಮೊದಲನೇ ಗುಣ. ನಾಯಕತ್ವ ಅಂದ್ರೆ ಯಾರನ್ನೋ ತುಳಿದು ಮೇಲೆ ಹೋಗೋದು ಅಂತಲ್ಲ. ಯಾವಾಗ ಜವಾಬ್ದಾರಿಯನ್ನ ಕೊಡ್ತಾರೆ ಅಥವಾ ಜವಾಬ್ದಾರಿ ತೆಗೆದುಕೊಳ್ಬೇಕು, ಅರ್ಹರಾಗಿರ್ತೀವಿ. ತೆಗೆದುಕೊಳ್ಳುವಂಥದ್ದು ಮಹತ್ವಾಕಾಂಕ್ಷೆ ಅಲ್ಲ. ತುಂಬಾ ಸಾರಿ ಈ ಮಹತ್ವಾಕಾಂಕ್ಷೆ ತಪ್ಪು ಆಗಿರುವುದಿಲ್ಲ. ಹಾಗಾಗಿ ಇವತ್ತು ನನಗೆ ಅನ್ಸೋದು, ಡಿ ಕೆ ಶಿ ಅವರು ಸಿದ್ದರಾಮಯ್ಯನವ್ರನ್ನ ಹಿಂದಿಕ್ಕಿ ರಾಜಕಾರಣ ಮಾಡ್ತಾ ಇಲ್ಲ. ಇದು ಅವರಿಗೆ, ಅವರ ಶ್ರಮಕ್ಕೆ, ಅವರು ಮೊದಲಿಂದನೂ ಹೇಳ್ತಾ ಇದ್ದ ಹಾಗೆ ಪಡಿತಾ ಇರುವ ಕೂಲಿ. ಅವರ ಆತ್ಮವಿಶ್ವಾಸ ನಿಜಕ್ಕೂ ಕೆಲವೊಮ್ಮೆ ಅನುಕರಣೀಯ. ಯಾವಾಗ ನಮ್ಮ ಕೊಡುಗೆ ದೃಢವಾಗಿರುತ್ತೆ, ಸರಿಯಾಗಿರುತ್ತೆ, ಅವಾಗ ಅದನ್ನ ನಾವು ಆತ್ಮವಿಶ್ವಾಸದಿಂದ ಕೇಳಿಯಾದ್ರೂ, ತಂತ್ರಗಳನ್ನ ಅನುಸರಿಸಿ ಆದ್ರೂ ಪಡೆಯಬೇಕು ಅನ್ನೋದು ನನಗೆ ನನ್ನ ಮಟ್ಟಿಗೆ ಅದೊಂದು ಪಾಠ. ಅಲ್ಲಿಂದ ಹೊಸ ಮನುಷ್ಯಳಾಗಿ ನಾನು ಕೂಡ ಬದಲಾಗ್ತೀನಿ, ನೀವು ಕೂಡ ಬದಲಾಗಬಹುದು. ಯಾಕೆಂದ್ರೆ ಪ್ರತಿ ಬಡ್ತಿಯು ರಾಜಕೀಯ ಅಲ್ಲ, ಪ್ರತಿಯೊಂದು ನಾಯಕತ್ವನು ಅಹಂಕಾರ ಅಲ್ಲ. ಕೆಲವೊಮ್ಮೆ ಅದು ಒಬ್ಬ ವ್ಯಕ್ತಿ ಕೊನೆಗೂ ತನ್ನ ನಾಯಕತ್ವದ ಗುಣವನ್ನ ಒಪ್ಪಿಕೊಳ್ಳುವ ಕ್ಷಣವಾಗಿದೆ. ಯಾಕೆಂದ್ರೆ ಕೆಲವೊಮ್ಮೆ ನಮ್ಮ ಮಟ್ಟಿಗೆ ನಾವು ಮಾಡಿದ ಕೆಲಸ ಏನೂ ಅಲ್ಲದೆ ಇರ್ಬೋದು, ಆದ್ರೆ ಅದೇ ಕೆಲಸವನ್ನ ತುಂಬಾ ಜನ ಮಾಡಕ್ಕೆ ಆಗದೇ ಇರಬಹುದು. ಅಂತಹದೊಂದು ಸಂದರ್ಭ, ಅಂತಹದೊಂದು ಸ್ಥಿತಿ, ಅಂತಹದೊಂದು ಅನುಭವ ನಿಮ್ಗಾಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.